ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಪುರಂದರದಾಸರು ಮನುಷ್ಯ ಎಲ್ಲ ಸಂಪತ್ತನ್ನು ಗಳಿಸಿ ಶ್ರೀಮಂತನಾದಂಥ ಸಂದರ್ಭದೊಳಗ ಅವನಿಗೆ ಬರ್ತಕ್ಕಂಥ ಲೋಭದ ಆಶೆಯನ್ನ, ಅತಿಯಾದ ಒಂದು ಲೋಭಿತನವನ್ನ ಕುರಿತು ಬಹಳ ಸುಂದರವಾದ ಒಂದು ಪದ್ಯವನ್ನು ಬರೆದಿದ್ದಾರೆ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಟ್ಟೆಲ್ಲೋ ಪ್ರಾಣಿ. ಪರಮಾತ್ಮ ಕೊಟ್ಟಾಗ ಚಂದಿಗೆ ಉಂಡು ತಿಂದು 4 ಜನರಿಗೆ ಅನ್ನದಾನವನ್ನ ಮಾಡಿ ಬರ್ಲಿಲ್ಲಲ್ಲಪ್ಪ. ಪರಮಾತ್ಮ ಕೊಡದೇ ಇದ್ದಂಥ ಸಂದರ್ಭದೊಳಗ, ಬಡತನದ ಸಂದರ್ಭದೊಳಗ ನಾವೇನು ಮಾಡಿ ಬೇಡ್ಕೊಂತೀವಿ ಅಂದ್ರೆ, ದೇವ್ರ ನೀನೇನಾದ್ರೂ ನನಗೆ ಸಂಪತ್ತು ಕೊಟ್ರ ಅದನ್ನ ಅರ್ಧ ಭಾಗ ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ದೇವರಿಗೆ ಕೊಡ್ತಾನೆ, ದೇವಸ್ಥಾನಕ್ಕೆ ಕೊಡ್ತಾನೆ, ಧರ್ಮದ ಕಾರ್ಯಗಳಿಗೆ ಕೊಡ್ತಾನೆ, ಬಡಬಗ್ಗರಿಗೆ ಕೊಡ್ತಾನೆ, ನಿರ್ಗತಿಕರಿಗೆ ಕೊಡ್ತಾನೆ ಅಂತ ಹೇಳಿ ವಚನವನ್ನ ಕೊಟ್ಟಿರ್ತೀವಿ. ಎಲ್ಲಿ ತನಕ ಅಂದ್ರೆ ನಾವು ಬಡತನದೊಳಗಿರುವ ತನಕ. ಶ್ರೀಮಂತಿಕೆ ಬಂದ ಮೇಲೆ ನಾವು ಕೊಟ್ಟ ವಚನವನ್ನ ಮರೆತು 1 ರೂಪಾಯಿ ಸಹಿತ ಧರ್ಮಕ್ಕಾಗಿ ಬಳಸದ, ಧರ್ಮಕ್ಕಾಗಿ ಅಷ್ಟೇ ಯಾಕೆ ತಾನೂ ಸಹಿತ ಉಣ್ಣದಂಗ ಸತ್ತು ಹೋದಂತಹ ಎಷ್ಟೋ ಒಂದು ದೃಷ್ಟಾಂತಗಳನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ 10,000 ಹೊನ್ನು ತಿಪ್ಪಿಯಲ್ಲಿ ಹೂಳಿಟ್ಟು ಮತ್ತೆ ಉಪ್ಪಿಲ್ಲದೆ ಉಂಡೆಲ್ಲೋ ಪ್ರಾಣಿ. ಸಾವಿರಾರು ಲಕ್ಷಗಟ್ಟಲೆ ದುಡ್ಡನ್ನು ಏನು ಮಾಡ್ತೇವೆ ಅಂದ್ರೆ, ಮನಿ ಹಿಂದಲ್ದೊಳಗೆ ಇರ್ತಕ್ಕಂಥ ತಿಪ್ಪಿಯೊಳಗೆ ಮುಚ್ಚಿಟ್ಟು, ಅಂದ್ರೆ ಮನಿಯೊಳಗಿಟ್ರೆ ಕಳ್ಳರು ಬರ್ತಾರಂತಂದು ಮನಿ ಹಿಂದಿರ್ತಕ್ಕಂಥ ಆ ತಿಪ್ಪಿಯೊಳಗೆ ಮುಚ್ಚಿಟ್ಟು ನಾವು ಊಟ ಮಾಡೋದು ಎಂಥದ್ದು ಮಾಡ್ತೇವೆ ಅಂದ್ರೆ, ಆ ಉಪ್ಪಿಲ್ಲದೆ ಇರತಕ್ಕಂಥ ಸಪ್ಪನ ಊಟವನ್ನು ಮಾಡ್ತೇವೆ. 10,000 ಹೊನ್ನು ತಿಪ್ಪಿಯಲ್ಲಿ ಹೋಗುವಾಗ ಮೃತ್ತಿಕೆ ಬಾಯಲ್ಲಿ ಬಿತ್ತಲ್ಲೋ ಪ್ರಾಣಿ. ಆ ತಿಪ್ಪಿಯೊಳಗಿಟ್ಟಂತ ಬಂಗಾರ ಹೊನ್ನು ಸಂಪತ್ತು ನಮ್ಮನ್ನು ನೋಡಿ ನಗತಂತ, ನನ್ನನ್ನು ತಿಪ್ಪಿಯಾಗಿಟ್ಟಿ ನೀನು ಹೋಗಬೇಕಾದ್ರೆ ಬಾಯಾಗ ಮಣ್ಣು ಹಾಕ್ಕೊಂಡ ಹೋಗ್ತೀಯಲ್ಪ ಅಂತ ಹೇಳಿ ಆ ಕೂತಿಟ್ಟಂತ ಒಂದು ಸಂಪತ್ತು ನಮ್ಮನ್ನ ನೋಡಿ, ನಮ್ಮ ಲೋಭಿತನವನ್ನ ನೋಡಿ, ನಮ್ಮ ದುರಾಶೆಯನ್ನ ನೋಡಿ ನಗತೈತಿ ಅಂತ ಹೇಳಿ ಪುರಂದರದಾಸರು ಬರೀತಾರ. ಹುಗ್ಗಿ ತುಪ್ಪವು ಮನೆಯೊಳಗಿರಲಿಕ್ಕೆ ಗುಗ್ಗುರಿಯ ಅನ್ನವ ತಿಂದೆಲ್ಲೋ ಪ್ರಾಣಿ. ಪರಮಾತ್ಮ ನೀನು ಉಣ್ಣಲಿ, ನೀನು ಚಂದಗಿರ್ಲಿ, ಬೆಳಿಲಿ ಅಂತ ಹೇಳಿ ನಿನಗೆ ಎಲ್ಲ ಸಂಪತ್ತನ್ನ ಕೊಟ್ಟಾನ. ಆ ಹುಗ್ಗಿ ತುಪ್ಪ ಎಲ್ಲ ಮೃಷ್ಟಾನ್ನಕ್ಕೆ ಬೇಕಾದಂತ ಎಲ್ಲ ಸಂಪತ್ತನ್ನ ಕೊಟ್ಟಾನ. ಆದರೂ ಸಹಿತ ನೀನು ಅದನ್ನ ತಿನ್ನದಂಗ ಏನು ಮಾಡಿದಪ್ಪ ಅಂತಂದ್ರ, ಬರೀ ಗುಗ್ಗುರಿಗಟ್ಟಿದ ಅನ್ನ ಅಂದ್ರೆ ಹಳಸಿದ ಅನ್ನವನ್ನ, ನಿನ್ನೆ ಮೊನ್ನೆ ಇಟ್ಟಂತ ಅನ್ನವನ್ನ ಉಂಡು ಸತ್ಯಲ್ಲೋ ಪ್ರಾಣಿ ಅಂತ ಹೇಳಿ ಬೈತಾರ. ವ್ಯಗ್ಗಡದ ಭಾಗ್ಯ ಗಳಿಗೆಯಲ್ಲಿ ಪೋಪಾಗ ಬುಗ್ಗೆಯ ಹೊಯ್ಕೊಂಡು ಹೋದೆಲ್ಲೋ ಪ್ರಾಣಿ. 1000 ತನಕ ಸಾವು ಬರೋ ತನಕನೂ ಸಹಿತ ಎಲ್ಲ ಗೂಡಿಸಿಟ್ಟಂತ ಸಂಪತ್ತನ್ನು ಯಾರಾದ್ರೂ ಕಳ್ಳರಾಗ್ಲಿ, ಆ ಬೆಂಕಿಯ ಅನಾಹುತ ಆಗ್ಲಿ, ನೆಂಟರಿಷ್ಟರಾಗ್ಲಿ ಯಾರಾದ್ರೂ ನಮಗ ಕಣ್ಣೆದುರಿಗೆ ಒಯ್ಯುವಂತ ಸಂದರ್ಭದೊಳಗ ಬಾಯಿ ಬಡ್ಕೊಂಡು ಸತ್ಯಲ್ಲೋ ಪ್ರಾಣಿ ಅಂತ ಹೇಳಿ ಬೈತಾರ ನಮಗ. ನೆಂಟರಿಷ್ಟರು ಬಂದು ಮನೆ ಮುಂದೆ ಕುಳಿತಿರಲು ಕುಂಟ ಸುದ್ದಿಯ ನೀನಾಡಿದೆಲ್ಲೋ ಪ್ರಾಣಿ. ಮನಿಗೆ ನೆಂಟರಿಷ್ಟರು ರೂಪದೊಳಗ ಪರಮಾತ್ಮ ಮನಸ್ಸನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಂತಹ ಸಂದರ್ಭದೊಳಗ ಅವರಿಗೆ ಕುಂಟ ನೆವ ಹೇಳಿ, ಸುಳ್ಳು ನೆವ ಹೇಳಿ, ನನ್ನ ಕಡೆ ಸಂಪತ್ತಿಲ್ಲ, ನನಗ ಬಡತನ ಭಾಳ ಐತಿ, ನನಗ ತಿನ್ನಾಕಿಲ್ಲ ಅಂತ ಹೇಳಿ ಏನೇನೋ ಕುಂಟು ನೆಪಗಳನ್ನ ಹೇಳಿ ಅವ್ರನ್ನ ಮನೆಯಿಂದ ಹೊರಗಟ್ಟಿದೆಲ್ಲೋ ಪ್ರಾಣಿ. ನಿನಗ ಇನ್ನಾದ್ರೂ ಸಹಿತ ಬುದ್ಧಿ ಬರಲಿಲ್ಲಲ್ಲ. ಪರಮಾತ್ಮ ಕೊಟ್ಟ ಸಂದರ್ಭದೊಳಗ ದಾನ ಧರ್ಮ ಪರೋಪಕಾರವನ್ನ ಮಾಡದನ ನೀನು ಸಹಿತ ಬಾಯೊಳಗ ಮಣ್ಣು ಹಾಕ್ಕೊಂಡು ಸತ್ತು ಹೊಕ್ಕಿಯಲ್ಲ ಅಂತ ಹೇಳಿ ಪುರಂದರದಾಸರು ಸಿಟ್ಟಿನಿಂದ. ಕಂಟಕ ಯಮನವರು ಕುಂಟಿ ಸುತ್ತೆಳೆವಾಗ, ಕಂಟಕ ಯಮನವರು ಕುಂಟಿ ಸುತ್ತೆಳೆವಾಗ ನೆಂಟ ಪುರಂದರ ವಿಠಲ ಎನ್ನೆಲೋ ಪ್ರಾಣಿ ಅಂತ ಹೇಳಿ ಬೈತಾರ. ನಾಳೆ ಸಾವು ಬಂದಂತ ಸಂದರ್ಭದೊಳಗ ಆ ಯಮನ ದೂತರು ಬಂದು ನಮ್ಮನ್ನ ಎಳ್ಕೊಂಡು ಹೋಗುವಾಗ ಅವಾಗ ನಾವೇನಂತೇವಂದ್ರೆ, ಇಲ್ಲಪ್ಪ ಇನ್ನೊಂದು ತಾಸು ಟೈಮ್ ಕೊಡು ನಮಗ, ನಾನು ದಾನ ಧರ್ಮ ಪರೋಪಕಾರ ಮಾಡಿ ಬರ್ತೀನಿ ಅಂತಂದ್ರ ಆ ಯಮನ ದೂತರಂತಾರ, ಇಷ್ಟು ದಿವಸ ನಿನಗೆ ಟೈಮ್ ಕೊಟ್ಟಿದ್ದು ನಿನಗೆ ಕಣ್ಣಾಗ ಕಂಡಿಲ್ಲನಪ್ಪ, ಈಗ ಮತ್ತೆ ಟೈಮ್ ಕೇಳಾಕತ್ತಿಯಲ್ಲ. ಟೈಮ್ ಮೀರಿ ಹೋದ ಮ್ಯಾಲ, ಸಮಯ ಮೀರಿ ಹೋದ ಮ್ಯಾಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನುವಂಗ ಸಮಯ ಮೀರಿ ಹೋಯ್ತು ಅಂತಂದ್ರ ಯಾರಪ್ಪಗೂ ಸಹಿತ ಆ ಯಮನ ಒಂದು ದೂತರು ನಮ್ಮ ಮಾತನ್ನ ಕೇಳೋದಿಲ್ಲ ಅಂತಕ್ಕಂಥದ್ದು. ಕಂಟಕ ಯಮನವರು ಕುಂಟಿ ಸುತ್ತೆಳೆವಾಗ ನೆಂಟ ಪುರಂದರ ವಿಠಲ ಎನ್ನೋ ಪ್ರಾಣಿ. ಆ ಸಾವು ಬಂದಂತಹ ಸಂದರ್ಭದೊಳಗಾದ್ರೂ ಆ ಪುರಂದರದಾಸರ ನುಡಿಗಳನ್ನ ಕೇಳಿ ವಿಠಲ ಅನ್ನು, ಭಗವಂತ ಅನ್ನು, ಪರಮಾತ್ಮ ಅನ್ನು, ವಿಷ್ಣು ಪರಮಾತ್ಮ ಅನ್ನು, ನಾರಾಯಣ ಅನ್ನು,
ಆ ಮಾಧವ ಕೇಶವ ಕೃಷ್ಣ ಅಂತ ಹೇಳಿ ಅನ್ನೋ ಯಾವುದಾದ್ರೂ ಒಂದು ನುಡಿಯನ್ನ ಆ ದೇವರ ನಾಮಸ್ಮರಣೆಯನ್ನ ಮಾಡೋ, ಅಂದ್ರೆ ನಿನಗೆ ಜೀವನ ಉದ್ಧಾರ ಆಗ್ತತಿ ಅಂತಕ್ಕಂಥ ಒಂದು ನುಡಿಯನ್ನ, ಕಟು ಸತ್ಯವನ್ನ, ತ್ರಿಕಾಲ ಸತ್ಯವನ್ನ ಪುರಂದರದಾಸರು ಸಂತೋಷದಿಂದ ಅಲ್ಲ ಸಿಟ್ಟಾಗಿ ಬೈದು ನಮಗ ಬುದ್ಧಿಯನ್ನ ಹೇಳಿದಾರ ಅಂತಕ್ಕಂಥ ಒಂದು ಪದ್ಯದೊಳಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ. ಅದಕ್ಕೆ ನಾವು ಜೀವನದೊಳಗೆ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಸ್ವರ್ಗತ ನೆರೆಮನೆಯಕ್ಕೂ ಸರ್ವಜ್ಞ ಅನ್ನುವ ರೀತಿಯೊಳಗೆ ಸಿರಿಬಂದ ಕಾಲದೊಳಗೆ ನಾವೇನು ಮಾಡ್ಬೇಕಂದ್ರೆ ನಮ್ಮ ಕೈಲಾದಷ್ಟು, ನಮ್ಮ ಹತ್ರ ಇದ್ದಷ್ಟು, ಪರಮಾತ್ಮ ಕೊಟ್ಟಷ್ಟನ್ನ ನಾವು ದಾನ ಧರ್ಮ ಪರೋಪಕಾರಗಳನ್ನು ಮಾಡಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತತಿ. ಇಲ್ಲಿಕ್ರ ಅಂದ್ರೆ ಯಮನ ದೂತರು ಬಂದು ಒಯ್ಯುವಾಗ ಬಾಯೊಳಗೆ ಮಣ್ಣನ್ನು ಹಾಕಿಕೊಂಡು ಸಾವು ನಾವು ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ.